Z5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. Everyone, guess where I am right now? Yes, in a very, very interesting place which is called Garden City, which is located in Bengaluru. Wow, the fresh air is absolutely good. And what about the roadside? You want to see? See, people are loving this street foods, and I'm in love with the street foods as well. Like, because everywhere you can find in India this type of food, which is very, very delicious. Hi. And yeah, look at the food. Wow, it looks delicious. I really love it. Look at it. ಯಾಕೋ ಅಣ್ಣ ಇಲ್ಲೇ ಸುತ್ತಾಡ್ತಾ ಇದ್ದಾನೆ? ಅಕ್ಕನ ಮೇಲೆ ಏನಾದರೂ Enjoy, guys, enjoy your meal. I really like it. To be honest, I'm very hungry now and I want to eat something, like the foods and everything. I feel like it's the perfect time. ವಾಟ್ ಯು ವಾಂಟ್? ಬಿಸಿ ಬಿಸಿ ಇಡ್ಲಿ? Oh, yeah, I like it. ವೇಟ್ ಎ ಮಿನಿಟ್. So I'm going to show you the healthiest food, plus very, very delicious. Not only like delicious, very healthy. ಇಡ್ಲಿ. Oh, guys, look at this. This is what I was talking about. Absolutely good. See, South Indian foods are known for their using their generous coconut in their curries. Look at it. It looks absolutely delicious. Wow. Yeah, so I'm going to show you something else. Look at that side. And yeah, I think she is the chef. I'm very, very curious to know what is she making. Let's go, guys, and see what she making. Wow, this is the food that I was talking about. Absolutely good. And look at her. She is making the food and she is the chef in here. And this is veggie made of chili. And then here is the chef. She wants to say something. ಏಯ್ ನಿಲ್ಸಿ, ಯಾರನ್ನ ಕೇಳಿ ವಿಡಿಯೋ ಮಾಡ್ತಿದ್ದೀರಾ? ಯಾಕಕ್ಕ ಏನಾಯ್ತು? ನನ್ ಕೆಲಸ ಮಾಡ್ತಾ ಇರೋದ್ನ ಒಳ್ಳೆ ಕೇಳಿ ವಿಡಿಯೋ ಮಾಡ್ಕೊಳ್ತಾ ಇರೋದ? ಅಲ್ಲ ರೀ, ಹುಡುಗಿರ್ ಕೆಲಸ ಮಾಡೋದನ್ನ ವಿಡಿಯೋ ಮಾಡ್ಕೊಳ್ಳೋದೇ ನಿಮ್ ಕೆಲ್ಸನಾ? ಬೇರೆ ದೇಶದಿಂದ ಬರೋದು ನಮ್ಮ ದೇಶದ ಹೆಣ್ಮಕ್ಳು ಕೆಟ್ಟದಾಗಿ ತೋರಿಸೋದು. ಸರಿಯಾಗಿ ಹೇಳ್ದೆ ಕಣ. ಬೇರೆ ಕೆಟ್ಟ ವಿಡಿಯೋಗಳಿಗೆ ಒಳ್ಳೆ ಹುಡುಗಿರ ಮುಖ ಹಾಕಿ ತೋರ್ಸೋದಲ್ದೆ ಎದುರಿಸ್ತಾರಂತೆ. ನನಗ್ ಗೊತ್ತಾಗಕ್ಕಿಲ್ಲ ಅನ್ಕೊಂಡಿದ್ಯಾ? ಇನ್ನೊಂದ್ ಕಿತ್ತ ಈ ತರ ಹುಡುಗಿರ್ ವಿಡಿಯೋ ಮಾಡಿದ್ರೆ ಸರಿ ಇರಕ್ಕಿಲ್ಲ. ಸರಿಯಾಗಿ ಹೇಳ್ದೆ ಅಕ್ಕ. ಇಂಥವ್ರಿಗೆಲ್ಲ ಪಬ್ಲಿಕಲ್ಲೇ ಮರ್ಯಾದೆ ಕಳಿಬೇಕು, ಅವಾಗ್ಲೇ ಬುದ್ಧಿ ಬರೋದು. I'm extremely sorry guys. ಅಕ್ಕ, ಅವನೇನಾದ್ರೂ ಇನ್ನೊಂದ್ಸಲ ಈ ಕಡೆ ಬಂದ್ರೆ ನಮ್ಗೆಲ್ಲ ಹೇಳು, ನಾವು ವಿಚಾರಿಸ್ಕೊಂತೀವಿ. ಆ ಮನೇಲಿ ನಾನು ಏನೇ ಮಾಡಿದ್ರು ಎಲ್ಲ ನನಗೆ ಉಲ್ಟಾ ಹೊಡಿತಿದೆ. ಥೂ, ಆ ಬಂಗಾರಮ್ಮ ಸ್ನೇಹ ಒಟ್ಟಿಗೆ ಇರೋದನ್ನ ನೋಡಿದ್ರೆ ನನ್ನ ಹೊಟ್ಟೆಲಿ ಬೆಂಕಿ ಬಿದ್ದಂಗೆ ಆಗ್ತೈತೆ. ಆ ರಾಜವ್ವ ನಿನ್ನ ಮಗಳು ಬಂಗಾರಮ್ಮನ ಮನೇಲಿ ರಾಣಿ ಮೆರೆದಂಗೆ ಮೆರಿತಾಳೆ ಅಂತೆಲ್ಲ ಹೇಳಿ ಕರ್ಕೊಂಬಂದ್ಲು. ಆದರೆ ಈಗ ನನ್ನ ಮಗಳು ಸ್ನೇಹಂಗೆ ಚಾಕ್ರಿ ಮಾಡಂಗೆ ಆಗೈತೆ. ನಂಜಮ್ಮವ್ರೆ, ಯಾಕೆ ಸುಮ್ಮನೆ ನಿಂತ್ಬಿಟ್ರಿ? ನಾ ಏನು ಅಂತ ಮಾತಾಡ್ಲವ, ನಂದು ಅದೇ ಕತೆ ಅಲ್ವೇ. ಆ ಬಂಗಾರಮ್ಮ ಸೀಮಂತಕ್ಕೆ ಬರೋಕ್ಕಿಲ್ಲ ಅನ್ಕೊಂಡಿದ್ದೆ, ಬಂದೆ ಬಿಟ್ಲು. ನೀ ಹೇಳ್ದಂಗೆ ಅವಳು ನನ್ನ ಮುಂದೆ ಬಂದು ತಲೆ ತಗ್ಸಿ ಸೋಲು ಒಪ್ಕೊಂಡಿಲ್ಲ, ತಲೆ ಎದ್ಕೊಂಡೇ ಬಂದ್ಲು. ಇದಕ್ಕೆಲ್ಲ ಕಾರಣ ಸ್ನೇಹ. ಅವಳನ್ನ ಮುಗಿಸೋವರೆಗೂ ನಮ್ಗೆ ಯಾರಿಗೂ ನೆಮ್ಮದಿ ಇರೋದಿಲ್ಲ. ಅತ್ತೆ ತಲೆ ಜೊತೆಗೆ ಅವಳ ತಲೆನೂ ಓಡ್ತಿದೆ. ಅದೇ ನಾವು ಸೋಲೋದಕ್ಕೆ ಕಾರಣ ಆಗ್ತಿರೋದು. ಅವಳನ್ನ ಮುಗಿಸೋದಕ್ಕೆ ನಾನು ಏನು ಬೇಕಾದರೂ ಮಾಡೋದಕ್ಕೆ ರೆಡಿ. ಅಂಥದ್ದೇನಾದರೂ ಪ್ಲಾನ್ ಇದ್ರೆ ಹೇಳಿ ನಂಜಮ್ಮ. ಯಾಕೆ ಮಾತು ನಿಲ್ಸ್ಬಿಟ್ರಿ ರಾಧಾ? ನಮ್ಮ ಅವ್ವನ್ ತಾವ ಏನೋ ಪ್ಲಾನ್ ಮಾಡ್ತಿದ್ದಂಗಿತ್ತು. ಏನಿಲ್ಲ ಅವ್ವ, ಅಣ್ಣಯ್ಯ ಈಗಿನ್ನ ನಿನ್ನ ಅವ್ವ ಅಂತ ಒಪ್ಕೊಂಡವನೆ. ಮನೆ ಆಳ್ ಬುದ್ಧಿ ಮಾಡ್ದೋ ಕಂಡೋರ್ ಮನೆಯಾಗೋಗಿ ಜಾಗ ಕೇಳೋ ಪರಿಸ್ಥಿತಿ ಬರ್ತೈತೆ. ಹುಷಾರಾಗಿರು. ಏ ಬಿತ್ರಿ, ಹೋಗಿ, ಎಲ್ಲರಿಗೂ ಗೊತ್ತದೆ. ನಮ್ಮ ಅವ್ವನ್ ತಾವ ಹೊಸಿ ಹುಷಾರಾಗಿರಿ. ಆಯ್ತಾಯ್ತು, ಮೊದ್ಲು ಇಲ್ಲಿಂದ ತೊಲಗು.
ಇದೊಂದು ಸಣಿ ಇದ್ದಂಗೆ ಯಾವಾಗಲೂ ಬೆನ್ನು ಬಿದ್ದು ತಾಳ್ತಾರೆ, ಹಿಂದೆನೇ ಇರ್ತಾಳೆ. ಆನೆ ಹೊಟ್ಟೆನಲ್ಲಿ ಸೊಂಡಿಲಿ ಹುಟ್ಟಂಗುಟ್ಟವಳೆ. ಅವಳ ವಿಷಯ ಬಿಡಿ, ಮೊದಲು ನಾನು ಹೇಳಿದ್ರ ಬಗ್ಗೆ ಯೋಚನೆ ಮಾಡಿ. ರಾಧಾ, ನಿಮ್ಮತ್ತೆನ ಮಟ್ಟ ಹಾಕೋದು ಆಟ್ ಸುಲಭ ಅಲ್ಲ. ಆ ಬಂಗಾರಮ್ಮ ಸ್ನೇಹನ ಮಟ್ಟ ಹಾಕೋಕೆ ದೊಡ್ಡ ತಿಮಿಂಗ್ಳಾನೇ ಬರಬೇಕು. ಬರ್ತಾರೆ. ಈ ಬ್ಯಾರಕ್ಕು ನಂದು. ನೀಲಿರ್ಬೇಕಂದ್ರೆ ನನಗೆ ಸೇರ್ಬೇಕಷ್ಟೇ. ಏಯ್, ಎಷ್ಟ್ರಮ್ಮ ಗಲಾಟೆ ಮಾಡ್ತೀರಾ? ಸೈಲೆಂಟಾಗಿ ಇರೋಕ್ಕಾಗಲ್ವಾ? ಬ್ಯಾರಕಿಗೆ ಹೊಸಬ್ಳಿರ್ಬೋದು, ಜೈಲಿಗಲ್ಲ. ಏನೇ ಓರಾಗಾಡ್ತಾ ಇದೀಯಾ? ನಾನು ಯಾರಂತ ಗೊತ್ತಾ? ನಾನು ಯಾರು ಅಂತ ನಿನಗೆ ಗೊತ್ತೇನೆ? ಹೋಗೆ, ನೀನು ಯಾರಾದ್ರೂ ನನಗೇನೆ? ನೀವೆಲ್ಲ ನಮ್ಮ ಮಾತು ಬಗ್ಗಲ್ಲ ಅನ್ಸುತ್ತೆ. ನಾನು 2 ಕೊಲೆ ಮಾಡ್ಬಿಟ್ಟು ಬಂದಿರೋಳು ಕಣಲೆ. ಕಂಡಿದ್ದೀನಿ ಹೋಗೆ. ನೀನು 2 ಕೊಲೆ ಮಾಡಿದ್ರೆ ನಾನು 4 ಕೊಲೆ ಮಾಡಿ ಜೈಲಿಗೆ ಬಂದಿರೋಳು. ಮೇಡಮ್, ಡಾಕ್ಯುಮೆಂಟ್ರಿ ಮಾಡಬೇಕು ಅಂತ ಹೈ ಇನ್ಫ್ಲುಯೆನ್ಸಿಂದ ಬಂದಿದ್ದೀರಾ. ದೊಡ್ಡವ್ರು ಹೇಳಿರೋದು ಅಂತ ಬಿಡ್ತಾ ಇದ್ದೀವಿ. ನಿಮ್ಗೇನು ರೆಕಾರ್ಡ್ ಬೇಕೋ ಅದನ್ನು ಮಾಡಿಕೊಂಡು ಬೇಗ ಇಲ್ಲಿಂದ ಹೊರಡಿ. ಆಯಿತು ಮೇಡಮ್, ಎಲ್ಲ ರೆಕಾರ್ಡಿಂಗ್ ಮುಗ್ದಾಗಿದೆ ಮೇಡಮ್. ಇನ್ನು ಕೇವಲ ಕೆಲವು ಬ್ಲಾಕ್ ಮಾತ್ರ ಬಾಕಿ ಇದೆ, ಅದನ್ನು ಆದಷ್ಟು ಬೇಗ ಮುಗಿಸ್ತೀನಿ. ಸರಿ, ಮಾಡ್ಕೊಳ್ಳಿ. ಏಯ್, ಅಪ್ಪಿ ತಪ್ಪಿನೂ ಕೂಡ ಆ ಕಡೆ ಹೋಗಬೇಡಿ. ಯಾಕೆ ಮೇಡಮ್? ನಿಮ್ಗೆ ಯಾಕ್ರಿ ಅದು? ಅಲ್ಲಿ ಹೋಗೋಂಗಿಲ್ಲ ಅಂದರೆ ಹೋಗೋಂಗಿಲ್ಲ ಅಷ್ಟೇ. ಅಲ್ಲ, ಬೇರೆ ಕಡೆ ಶೂಟ್ ಮಾಡೋಕ್ಕೆ ಪರ್ಮಿಷನ್ ಕೊಟ್ರಿ, ಆ ಜಾಗದಲ್ಲಿ ಏನು ವಿಶೇಷ? ನೋಡಿ, ಸೆಲ್ಲು ವಿಶೇಷ ಅಲ್ಲ, ಅಲ್ಲಿರೋ ವ್ಯಕ್ತಿ ವಿಶೇಷ. ವ್ಯಕ್ತಿನಾ? ಯಾರು ಮೇಡಮ್? ಸಿಂಗಮ್. ಅವ್ರ ಹೆಸರು ಕೇಳಿದ್ದೀರಾ? ಇಲ್ಲ. ಈ ಸಿಂಗಮ್ಮು ಹೊರಗಡೆ ಅಷ್ಟೊಂದು ಫೇಮಸ್ ಇಲ್ಲ, ಆದರೆ ಈ ಜೈಲನ್ನ ಕಂಟ್ರೋಲ್ ಮಾಡ್ತಿರೋದೇ ಆ ಸಿಂಗಮ್. ಯಾರು ಮೇಡಮ್ ಆ ಸಿಂಗಮು? ನನಗೆ ಹೇಳ್ತೀಯ ನೀನು? ಏನು ಮೇಡಮ್ ಈ ಥರ ಜಗಳ ಆಡ್ತಿದ್ದಾರೆ? ಅದು ನೀವೆಲ್ಲ ಇದ್ದಾಗಲೇ? ಇಡೀ ಸೆಲ್ಲು ಪೊಲೀಸ್ ಅದ್ಬಸ್ತಲ್ಲಿ ಇರುತ್ತೋ ಇರಲ್ವೋ ಗೊತ್ತಿಲ್ಲ, ಆದರೆ ಸಿಂಗಮ್ ಇಲ್ಲದೆ ಗಾಳಿನೂ ಕೂಡ ಆಡಲ್ಲ. ಆ ಸಿಂಗಮ್ ಬಂದರು. ನೋಡಿ, ಸಿಂಗಮ್ ಬಂದಿದ ತಕ್ಷಣ ಎಲ್ಲ ಗಪ್ಚಿಪ್. ಸಿಂಗಮ್ ಅಂದರೆ ಗೋಡೆಯಲ್ಲಿ ತೂಗೋ ಗಡಿಯಾರನೂ ಕೂಡ ಸದ್ದು ಮಾಡೋಕ್ಕೆ ಹೆದರ್ಕೊಳ್ಳುತ್ತೆ. ಒಳಗಡೆ ಏನೇ ಆದರೂ ಪಂಚಾಯಿತಿ ಮಾಡೋದೇ ಈ ಸಿಂಗಮ್. ಈ ಜೈಲು ಕೋಟೆ ಆದರೆ ಕೋಟೆನ ಆಳ್ತಿರೋದೇ ಸಿಂಗಮ್. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.